ವಿಜಯೇಂದ್ರ ಸ್ವಾಮಿಗಳ ತುಂಬ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ವಿಜಯೇಂದ್ರ ಸ್ವಾಮಿಗಳ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ ಒಂದು ಮಾತಿದೆ. ಗ್ರಂಥವನ್ನು ಅಧ್ಯಯನ ಮಾಡೋದು ಹೋಗಲಿ, ಆ 104 ಗ್ರಂಥಗಳನ್ನು ಏನು ರಚನೆ ಮಾಡಿದ್ದಾರೆ ಅದರ ಹೆಸರನ್ನು ಹೇಳಿದ್ರೆ ಅವನೇ ವಿದ್ವಾಂಸ ಅಂತ. ಹಾಗಾಗಿ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಹೋಗಲಿ, ಅದರ ಹೆಸರೇ ಅಷ್ಟು ಮಹತ್ವವನ್ನು ಪಡೆದಿದೆ ಅಂತ. ನ್ಯಾಯಾಮೃತದಂತಹ ಉದ್ಗ್ರಂಥಕ್ಕೆ 2 ಟಿಪ್ಪಣಿಯನ್ನು ಬರೆದಿದ್ದಾರೆ. ಗುರುವಾಮೋದ, ಲಘ್ವಾಮೋದ, ಮಧ್ಯಮಾಮೋದ ಅಂತ 3 ಟಿಪ್ಪಣಿಯನ್ನು ಬರೆದಂತಹ ಮಹಾನುಭಾವರು ವ್ಯಾಸರಾಜರಿಂದ ಸಾಕ್ಷಾತ್ ವಿದ್ಯೆಯನ್ನು ಪಡೆದು ನ್ಯಾಯಾಮೃತ ರಚನೆ ಮಾಡಿದ ವ್ಯಾಸರಾಜರೇ ಇವರಿಗೆ ಪಾಠವನ್ನು ಹೇಳಿ ಅದರ ಟಿಪ್ಪಣಿಯನ್ನು ಬರೀಬೇಕು ಅಂದರೆ ತುಂಬ ದೊಡ್ಡ ಪವಿತ್ರವಾದ ಕೆಲಸ. ಅನೇಕ ಗ್ರಂಥಗಳು ಇದ್ದಾವೆ. ನಾನು ಒಂದು ಗ್ರಂಥವನ್ನು ಚೂಸ್ ಮಾಡಿಕೊಂಡಿರೋದು ಯಾಕೆ ಅಂದರೆ, ಇವತ್ತಿನ ಕಾಲದಲ್ಲಿ ತುಂಬ ಪಾಪಗಳನ್ನು ಮಾಡ್ತೇವೆ. ಅದನ್ನು ಕಳ್ಕೊಳ್ಳಿಕ್ಕೆ ಒಂದು ಉಪಾಯ, ಉಪಕಾರ 2 ನಮಗೆ ಬೇಕಾಗಿದೆ. ಪಾಪ ಯಾವುದು ಅನ್ನೋದೇ ಗೊತ್ತಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಪಾಪ ಗೊತ್ತಿದ್ದರೆ ತೊಳ್ಕೊಂಬೋ ಪ್ರಯತ್ನ. ಕೆಲವೆಲ್ಲ ಪುಣ್ಯ ಅಂದ್ಕೊಂಡು ಮಾಡಬಾರ್ದು ಮಾಡ್ತಾ ಇರ್ತೇವೆ. ಮೊನ್ನೆ ಅವ್ರನ್ನ ಬೈದೆ ನೋಡು, ಏನು ಪುಣ್ಯನೋ ಅಂದರೆ, ಅದು ಬೈಯೋದು ಹೇಗೆ ಪುಣ್ಯ? ಅದಾಗೋದಿಲ್ಲ. ಆ ದಿಶೆಯಲ್ಲಿ ನಾವು ಮಾಡುವ ಪಾಪಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು, ಪಾಪ ಏನು ಅನ್ನೋದನ್ನು ವಿಜಯೇಂದ್ರ ಸ್ವಾಮಿಗಳು ಹೇಳಿ ಕಡೆಗೆ ಇದನ್ನು ದೇವರ ಮುಂದೆ ನಿತ್ಯದಲ್ಲಿ ಭಿನ್ನಹ ಮಾಡಿಕೊ, ನಾನು ಪಾಪಿ ಅಂತ ದೇವರ ಮುಂದೆ ಹೇಳಿಕೊಂಡರೆ ದೇವರು ಒಂದಿಷ್ಟು ಮಾಫ್ ಮಾಡ್ತಾನಂತೆ. ಆ ದಿಶೆಯಲ್ಲಿ ದುರಿತಾಪಹಾರ ಸ್ತೋತ್ರ ಅಥವಾ ಪಾಪ ವಿಮೋಚನ ಸ್ತೋತ್ರ ಅಂತ 28 ಪದ್ಯಗಳು ತುಂಬ ಚೆನ್ನಾಗಿದೆ. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದಂತಹ ಗ್ರಂಥ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಯತಯೇ ನಮಃ ಅಂಥೇಳಿ ಅವರ ಬಗ್ಗೆ ಇರುವ ಚರಮ ಶ್ಲೋಕ. ಅದನ್ನು ಹೇಳಿದರೆ ಪುಣ್ಯ. ಮಹಾನುಭಾವರು ಅವರ ಸ್ಮರಣೆ ಮಾಡಿದರೆ ನಮ್ಮೆಲ್ಲ ಪಾಪಗಳು ದೂರ ಹೋಗುತ್ತೆ. ಅದರ ಆ ಸ್ತೋತ್ರದ 28 ಪದ್ಯಗಳಿದ್ದಾವೆ. ಅದಕ್ಕೆ ತುಂಬ ವಿಸ್ತಾರವಾದ ಅರ್ಥ ಇರುತ್ತೆ. ನಮ್ಮ ಯೋಗ್ಯತೆ ಕಮ್ಮಿ ಇದ್ದದ್ದರಿಂದ ಎಷ್ಟು ಅವರು ನಮ್ಮಲ್ಲಿ ನಿಂತು ನುಡಿಸ್ತಾರೋ ಅಷ್ಟನ್ನು ನುಡಿಯುವ ಪ್ರಯತ್ನ ಮಾಡುವ. ಸುಕೃತಂ ತಿಲಮಾತ್ರಮೀಶತುಲ್ಯ ಸುಕೃತಂ ತಿಲಮಾತ್ರತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಮೊದಲು ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಯದ್ಯಪಿ ಇದು ಅವರು ರಚನೆ ಮಾಡಿದ್ದು, ಅವರು ಹೀಗಿರಲಿಲ್ಲ, ನಮ್ಮನ್ನು ಹೀಗಿದ್ದೀರಿ ಅಂತ ತಿಳಿಸ್ತಾ ಇದ್ದಾರೆ. ನಾವು ಹೇಳ್ಕೋಬೇಕು. ಕೆಲವೆಲ್ಲ ಇರತ್ತಲ್ಲ, ಶ್ರೀರಮಣ ತವರ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ಜಗನ್ನಾಥ ದಾಸರಂದರು. ನಾವು ಕೆಲವು ಪೆದ್ದುಗಳು ಏನು ಅನ್ಕೋತೀವಿ ಅಂದರೆ, ಅವರೇ ಆಗಿದ್ದಾಗ ನಾವು ಯಾವ ಗಿಡ ತೊಪ್ಪಲು ಅಂತ. ಮಗನೇ, ನಿನಗೇ ಉಗಿದಿದ್ದದು. ನಾನು ಅಂತಲ್ಲ ಅಂದಿರೋದು, ನೀನು ಅನ್ಬೇಕು. ನೀ ಆಗಿರಲಿಲ್ಲ ಅಂದ್ಬಿಟ್ಟು ಈಗ ಹೇಳ್ಕೊ ನಾನು ಅಂತ. ಅವರೆಲ್ಲ ಮಹಾಭಗವದ್ಭಕ್ತರು, ದೇವರನ್ನು ದರ್ಶನ ಮಾಡಿದ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು. ನಮಗಾಗಿ ವಿಜಯೇಂದ್ರ ಸ್ವಾಮಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ತಿಳಿಸಿಕೊಟ್ಟ್ಯಾರ. ಭಗವಂತ ಜನ್ಮವನ್ನು ಕೊಟ್ಟು, ಈ ಮನುಷ್ಯ ಜನ್ಮ ಬರೋದು ಬಹಳ ದುರ್ಲಭವೇ. ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯ ಜನ್ಮ ಬಂದಿದೆ ಅಂತ ನಾನು ಬಹಳ ತೃಪ್ತಿ ಪಡೋದು ಜನ್ಮ ಬಂದದ್ದಕ್ಕಾಗಿ ಮಾತ್ರ ಅಲ್ಲ, ಏನಾದರೂ ಅದಕ್ಕೆ ಹೇಳಿದಂತಹ ಸಿಲೆಬಸ್ಸನ್ನು ಸ್ವಲ್ಪ ಆದರೂ ನಾನು ಟಚ್ ಮಾಡಿದರೆ ಮನುಷ್ಯ ಜನ್ಮ ಬಂತು ಅಂತ ಸಾರ್ಥಕ ಅಂದ್ಕೊಳ್ಬಹುದು. ನಮ್ಮನ್ನು ಹುಟ್ಟಿಸುವ ಸಂದರ್ಭದಲ್ಲೇ ದೇವರು ಏನೂ ಗೊತ್ತಿಲ್ಲದ, ದೇವರ ಸುದ್ದಿಯೇ ಇಲ್ಲದ ಎಲ್ಲೋ ಹುಟ್ಟಿಸಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಮನುಷ್ಯ ಜನ್ಮದ ನಿಜವಾದ ಸಾರ್ಥಕತೆಯೇ ತತ್ವಜ್ಞಾನ ಸಂಪಾದನೆ ಮಾಡೋದು ಅಂತ ಭಾಗವತದಲ್ಲಿ ಬಂದಿದೆ. ಅದನ್ನು ಸಾರೋದ್ಧಾರದಲ್ಲಿ ಆ ಮಾತುಗಳನ್ನು ನೀವೆಲ್ಲ ಪಾರಾಯಣ ಮಾಡಿರ್ತೀರಿ. ಸೃಷ್ಟ್ವಾ ಪುರಾಣಿ, ಭಗವಂತ ಬ್ರಹ್ಮದೇವರ ಮುಖಾಂತರ ಸೃಷ್ಟ್ವಾ ಪುರಾಣ್ಯ ಆತ್ಮಶಕ್ತಿಯ
ಅನೇಕ ದೇಹಗಳನ್ನೆಲ್ಲ ಜೀವಿಗಳಿಗೆ ರಚನೆ ಮಾಡಿದ. ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧಜಿಷಣಂ ಮುದಮಾಪದೇವ. ಯಾವ ಪ್ರಾಣಿಗಳ ದೇಹವನ್ನು ಮಾಡಿದಾಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಂತೆ, ಏನೋ ಒಂದು ಕೊರತೆ ಇದೆ. ಕಡೆಗೆ ಮನುಷ್ಯ ದೇಹವನ್ನು ನಿರ್ಮಾಣ ಮಾಡಿದಾಗ ಒಂದು ತೃಪ್ತಿ ಬಂತು. ಅದಕ್ಕೆ ಭಾಗವತ ಹೇಳ್ತು, ಮನುಷ್ಯ ದೇಹವನ್ನು ನಿರ್ಮಾಣ ಮಾಡಿದಾಗ ಸಂತೋಷ ಪಡಲಿಕ್ಕೇನು ಕಾರಣ? ಬ್ರಹ್ಮಾವಬೋಧದಿಷಣಂ, ಬ್ರಹ್ಮನ ಅವಬೋಧ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡೋದು. ಭಗವಂತನ ಬಗ್ಗೆ ತತ್ವಜ್ಞಾನ ಸಂಪಾದನೆ ಮಾಡಲಿಕ್ಕೆ ಇನ್ಯಾವ ಪ್ರಾಣಿಯ ಯೋನಿಯೂ ಪ್ರಯೋಜನ ಇಲ್ಲ. ಅದು ಸಾಧ್ಯ ಇರೋದು ಮನುಷ್ಯ ಜನ್ಮದಲ್ಲಿ. ಆ ಮನುಷ್ಯ ಜನ್ಮವನ್ನು ಅಂದರೆ ಮನುಷ್ಯ ಜನ್ಮದ ನಿಜವಾದ ಉದ್ದೇಶವೇ ರಚನೆ ಮಾಡಿದವನದು ತತ್ವಜ್ಞಾನ ಸಂಪಾದನೆ ಮಾಡಲಿ ಅಂತ. ಕೊಟ್ಟವನ ಉದ್ದೇಶವೇ ತತ್ವಜ್ಞಾನ ಸಂಪಾದನೆ ಮಾಡಲಿ ಅಂತ. ಅದನ್ನು ಮಾಡಿದರೆ ಕೊಟ್ಟದ್ದಕ್ಕೆ ಸಾರ್ಥಕ ಆಗತ್ತೆ. ಬ್ರಹ್ಮಾವಬೋಧದಿಷಣಂ ಮುದಮಾಪದೇವ. ಒಂದಿಷ್ಟು ಭಗವಂತನ ಜ್ಞಾನವನ್ನು ನಮ್ಮ ಯೋಗ್ಯತಾನುಸಾರ ಮಾಡಿಕೊಳ್ಳಬೇಕು. ಒಂದೇ ಜನ್ಮದಲ್ಲಿ ಎಲ್ಲ ಜ್ಞಾನ ಪೂರ್ಣ ಬರುವುದೂ ಇಲ್ಲ. ಹಂತ ಹಂತವಾಗಿ ಅದು ದೇವರು ಮಾಡುವ ದೊಡ್ಡ ಉಪಕಾರ. ಈ ಜನ್ಮದಲ್ಲಿ ಓದಿದ್ದನ್ನು ಮುಂದಿನ ಜನ್ಮದಲ್ಲಿ ಬರುವಂತೆ ಮಾಡ್ತಾನೆ, ಬ್ರಾಡ್ ಫಾರ್ವರ್ಡ್. ಅದು ಮಾತ್ರ ಉಳಿಯುವಂತೆ ಮಾಡ್ತಾನೆ. ಇಲ್ಲಾಂದರೆ ದೇವರೇ ದಿಕ್ಕು. ನಾವು ಪ್ರತಿ ಜನ್ಮದಲ್ಲಿ LKGಯಿಂದ ಶುರು ಮಾಡಿ ಇನ್ನೇನು PhD ಬರೋ ಹೊತ್ತು ಕೃಷ್ಣಾರ್ಪಣೆ ಆಗಿಬಿಟ್ರೆ ಯಾವಾಗ ನಾವು ದೇವರನ್ನು ನೋಡೋದು? ಆಗೋದೇ ಇಲ್ಲ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಅಭಿಜಾಯತೆ ಅಂತ ಭಗವದ್ಗೀತೆಯಲ್ಲಿ ಅರ್ಜುನರ ಪ್ರಶ್ನೆ ಇದು. ಸ್ವಾಮಿ, ಸಾಧನೆಯನ್ನು ಮಾಡಿಕೊಂಡ ಸಾಧಕ ಇನ್ನೇನು ಹೃದಯದಲ್ಲಿ ಬಿಂಬವನ್ನು ನೋಡುವುದರಲ್ಲಿ ಅವನು ಸತ್ತು ಹೋದ ಅಂದರೆ ಮತ್ತಿನ್ನೊಂದು ಜನ್ಮ ಯಾವಾಗ ಬರುತ್ತೋ, ಬಂದ ಮೇಲೆ ಮತ್ತೆ ಅವನು ಪ್ರಾರಂಭ ಮಾಡಿ ಮತ್ತೆ ಆ ಹಂತಕ್ಕೆ ಬಂದಾಗ ಅವನು ಕೃಷ್ಣಾರ್ಪಣೆ ಆಗಿಬಿಟ್ರೆ ಯಾವಾಗ ಅವನು ಉದ್ಧಾರ ಆಗೋದು? ಆಗ ಕೃಷ್ಣ ಹೇಳಿದ ಮಾತು, ಅಂಥವರನ್ನು ನಾನು ಯೋಗ್ಯರ ಮನೆಯಲ್ಲೇ ಹುಟ್ಟಿಸಿ ಹಿಂದೆ ಏನು ಓದಿದ್ದ ಅದನ್ನು ಬಹಳ ಬೇಗ ಬರುವಂತೆ 10-12 ವರ್ಷದ ಓದನ್ನು 1-2 ವರ್ಷದಲ್ಲಿ ಬರುವಂತೆ ಮಾಡಿ ಮುಂದೆಂದು ಓದುವಂತೆ ವ್ಯವಸ್ಥೆ ಮಾಡ್ತೇನೆ. ವ್ಯಕ್ತಿಯ ಜೊತೆ ಜ್ಞಾನ ಸಾಯದಂತೆ ನೋಡಿಕೊಳ್ತೇನೆ. ಇದು ದೇವರು ಮಾಡುವ ದೊಡ್ಡ ಉಪಕಾರ. ಇಲ್ಲಾಂದರೆ ಆಗ್ತಾನೆ ಇಲ್ಲ. ರೆಡ್ಡಚ್ಚ ಮೊದಲಟ್ಟು ಅಂಥೇಳಿ ಅದೊಂದು ತೆಲುಗುವಿನ ಗಾದೆ. ಇವರು ರಾತ್ರಿ ಹರಿಕಥೆಯೋ ನಾಟಕವೋ ಪ್ರಾರಂಭ ಮಾಡೋದು. ಆ ಊರಿನ ಹಿರಿಯ ರೆಡ್ಡಿಯವರು ಬರೋರು. ಅವನು ಬರೋದ್ರಲ್ಲಿ ಒಂದು ಅರ್ಧ ಗಂಟೆ ಹೋಗಿರೋದು. ನಾನು ಮೊದಲು ನೋಡಿಲ್ಲ ಅಂದರೆ ಮೊದಲು ಶುರು ಮಾಡು ಅಂತ. ಆ ಅರ್ಧ ಗಂಟೆ ಶುರು ಆದ ಕೂಡಲೇ ಇವನಿಗೇನೋ ಯಾರೋ ಕರೆಯೋರು, ಓಡಿ ಹೋಗೋನು, ಮತ್ತೆ ಬರೋನು, ಮಳ್ಳಿ ಚಯ್ಯಂಡ್ರ ಅಂತ. ಅದು ಬೆಳಗ್ಗೆವರೆಗೂ ಮಂಗಳಾಚರಣೆಯಲ್ಲೇ ಕೂತಿತ್ತು, ಮುಂದೆ ಹೋಗಲೇ ಇಲ್ಲ. ಅವನು ಹೋಗೋದು ಬರೋದು ಹೋಗೋದು ಬರೋದು. ಹಾಗಾಗಬಾರ್ದಲ್ಲ ನಮ್ಮದು. ಹಾಗಾಗಿ ಬಿಟ್ಟರೆ ಗತಿ ಏನು? ಯಾವಾಗ ನಾವು ದೇವರನ್ನು ನೋಡೋದು? ಅದರ ದೇವರು ಮಾಡೋದು. ನಾವು ಸುಮಧ್ವ ವಿಜಯದಲ್ಲಿ ಒಂದು ಮಾತನ್ನು ಕೇಳ್ತೇವೆ. ಶ್ರೀಮದಾಚಾರ್ಯರು ಅಚ್ಯುತ ಪ್ರೇಕ್ಷರ ಆ ಭಾಗವತ ಪಾಠವನ್ನು ಕೇಳಿ, ಸ್ವಾಮಿ ಈ ಪುಸ್ತಕ ಸರಿ ಇದೆ ಎಂದಾಗ ನಿನಗೇನು ಬಹಳ ಗೊತ್ತಾ? ಸ್ವಾಮಿ ತಾವು ಬೇಕಾದ್ರೆ ಪರೀಕ್ಷೆ ಮಾಡಬಹುದು ಅಂದರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ತಾವು ಪರೀಕ್ಷೆ ಮಾಡಬಹುದು. ನಾವು ನೀನು ಯಾವ ಪುಸ್ತಕವನ್ನು ಹೇಳಿಯೋ ಅಲ್ಲೇ ನೋಡ್ತೇವೆ. ಅದು ಮಾತ್ರ ಸರಿ ಹೇಗೆ? ಅದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ ಅಂದರು. ಅಂತೂ ಪಾಠಾಂತರ ಮ್ಯಾನಿಪುಲೇಷನ್ನು ಅನ್ನೋದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಕಾಲದಲ್ಲೇ ಇತ್ತು. ಲಿಪಿಕಾರರು ಏನೋ ವ್ಯತ್ಯಾಸ ಬರೆದುಕೊಳ್ಳೋದು. ಮಧ್ವಾಚಾರ್ಯರು ಇದು ಸರಿ ಅಂದರು. ಅದು ಶ್ರೀಮದಾಚಾರ್ಯರಿಗೆ ಗೊತ್ತು, ಸರ್ವಜ್ಞರಾದದ್ದರಿಂದ. ಆಗ ಅಚ್ಯುತ ಪ್ರೇಕ್ಷಾಚಾರ್ಯರು ಅಂದ್ರಂತೆ ಎಲ್ಲ ಶಿಷ್ಯರಿಗೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಆ ಪುಸ್ತಕದಲ್ಲಿ. ಇವರು ಪೂರ್ಣ ಹೇಳಿ ಒಂದಿಷ್ಟು ಭಾಗವನ್ನು ಪರೀಕ್ಷೆ ಮಾಡುವ. ಏನಾದರೂ ಒಂದು ಅಕ್ಷರವೋ ಒಂದು ಪದವೋ ತಪ್ಪಾದರೆ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿ, ಸುಳ್ಳು ಹೇಳ್ತಿ ಅಂತ ನಾವು ಅವರನ್ನು ತಿರಸ್ಕಾರ ಮಾಡ್ಬೋದು. ಪರೀಕ್ಷಣಾಯೀಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈ ಕಥಮೇ ಸ್ಥಿತಂ ಜಗನ್ನತಾವದ್ ಅಧ್ಯಾಯ ನಿಕಾಯಮಭ್ಯದಾತ್. ಒಂದು ಅಧ್ಯಾಯವನ್ನೇ ಪಟ 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 ಹೇಳೋ ಕಾಲಕ್ಕೆ ಅಚ್ಯುತ ಪ್ರೇಕ್ಷಾಚಾರ್ಯರು ಅಂದ್ರಂತೆ, ನೀವು ಈ ಜನ್ಮದಲ್ಲಿ ಓದ್ದಾಗಿಲ್ಲ, ಹಿಂದೆ ಓದ್ಬಿಟ್ಟಿರೋ ಏನೋ. ಅತ್ರ ಜನ್ಮನಿ ನಯತ್ ಪಠಿತಂತೆ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮಸು ಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಹಿಂದಿನ ಜನ್ಮ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಅಂತ ಬಹುವಚನ
ಓದ್ಕೊಂಡೇ ಬರ್ತಾ ಇದ್ದೀವಿ ಅಂತ. ಹಾಗಾಗಿ ಹಿಂದೆ ಓದಿದ್ದು ಮುಂದಿನ ಜನ್ಮಕ್ಕೆ ಬರುವಂತೆ ದೇವರು ಅನುಗ್ರಹ ಮಾಡಿ ಉದ್ಧಾರ ಮಾಡ್ತಾನೆ. ಅದೊಂದು ದೊಡ್ಡ ಭರವಸೆ ದೇವರು ಕೊಟ್ಟದ್ದು. ಹಾಗಾಗಿ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ ಅಂತ ಯೋಗ್ಯರ ಮನೆಯಲ್ಲಿ ಹುಟ್ಟಿಸ್ತಾನೆ. ಸೊ ಮನುಷ್ಯ ಜನ್ಮ ಬಂತು ಅಂತ ಮಾತ್ರ ಬೆಂತಟ್ಕೊಳ್ಳೋದಲ್ಲ, ಏನು ಸಂಪಾದನೆ ಮಾಡಿದೆ. ಸಂಪಾದನೆ ಅಂದರೆ ಹಣ ಅಲ್ಲ, ತತ್ವಜ್ಞಾನವನ್ನು ಏನು ಸಂಪಾದನೆ ಮಾಡಿದೆ, ಏನು ಒಂದಷ್ಟು ವ್ರತನಿಯಮಗಳನ್ನು, ಪರಲೋಕಕ್ಕೆ ಬೇಕಾದ ಸಾಧನೆಯನ್ನು ಮಾಡಿದೆ. ಏನಿಲ್ಲ, ಒಂದಿನ ಬಂದ್ವಿ ಹೋದ್ವಿ,